ಮೂಡದಲ್ಲಿ ಸಿಎಂ ಪತ್ನಿ 14 ನಿವೇಶನ ಪಡೆದಂಥ ವಿಚಾರವಾಗಿ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇರುವಂಥದ್ದು. ಇವತ್ತು ಪ್ರಮುಖವಾಗಿ ಅಂದಿನ ಆಯುಕ್ತರಾಗಿದ್ದಂಥ ಮೂಡ ಆಯುಕ್ತರಾಗಿದ್ದಂಥ ನಟೇಶ್ ಅವರ ವಿಚಾರಣೆಗೆ ಹಾಜರಾಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ದೂರದಾರರಂಥ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ ನಮ್ಮ ಜೊತೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ನಟೇಶ್ ಅವರು ಹಾಜರಾಗ್ತಾ ಇದ್ದಾರೆ ವಿಚಾರಣೆ. ಇವರ ವಿಚಾರಣೆ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಈ ಒಂದು ಪ್ರಕರಣದಲ್ಲಿ ಅಂತ? ತುಂಬ ಪ್ರಮುಖವಾದ ಅಂಶಗಳ ಬಗ್ಗೆ ವಿಚಾರಣೆ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಡಿ.ಬಿ. ನಟೇಶ್ ಅವರು ಸುಮಾರು 100 ಮಂಜೂರಾತಿ ಪತ್ರಗಳನ್ನು ಬಗ್ಗೆ ಆದೇಶ ಮಾಡಿದರು. ಆ ಮಂಜೂರಾತಿ ಪತ್ರಗಳನ್ನು ಗಮನಿಸಿದಾಗ 2 ಪ್ರಮುಖ ಅಂಶಗಳು ಕಂಡುಬರುತ್ತೆ. ಒಂದು 2015 ಇಸ್ವಿಯಲ್ಲಿ ಸರ್ಕಾರದ ಒಂದು ಅಧಿಸೂಚನೆ ಆಗಿದೆ. ಅದರ ಪ್ರಕಾರ ನಾನು 50 ಅನುಪಾತ ನಿವೇಶನಗಳ ಮಂಜೂರಾತಿ ಮಾಡ್ತಾಯಿದ್ದೀನಿ ಅಂತೇಳಿ. ಆದರೆ ಆ ಅಧಿಸೂಚನೆ ಗಮನಿಸಿದಾಗ ಅಲ್ಲಿ 50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಯಾವುದೇ ರೀತಿಯ ಉಲ್ಲೇಖ ಇಲ್ಲ. ಅದ್ರ ಜೊತೆಗೆ ಅವರು 20/11/2020 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಸಭೆ ನಡೆದಿದೆ, ಆ ಸಭೆಯಲ್ಲಿ 50 ಅನುಪಾತ ನಿವೇಶನ ಕೊಡಬೇಕು ಅಂತ ನಿರ್ಣಯ ಆಗಿದೆ. ಅದರ ಪ್ರಕಾರ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವತ್ತೊಂದು ದಿವಸ 50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಯಾವುದೇ ನಿರ್ಣಯ ಆಗಿಲ್ಲ. ಸೊ ನಿರ್ಣಯ ಆಗಿದೆ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಳ್ಳಲಾಗಿದ್ದು ಬರ್ತದೆ. ಅದ್ರ ಜೊತೆಗೆ ಆ ನಿರ್ಣಯ ಆಗಿದ್ರು ಕೂಡ ಆ ನಿರ್ಣಯದ ಬಗ್ಗೆ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿ ಸರ್ಕಾರದ ಅನುಮತಿ ಪಡೆದ ನಂತರ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಆದರೆ ಆ ರೀತಿ ಯಾವುದೇ ರೀತಿಯ ಒಂದು ಸರ್ಕಾರದ ಅನುಮತಿನ ಪಡೆದೆ ಇವರು ಅದನ್ನು ಆಧರಿಸಿ ಮಂಜೂರಾತಿ ಮಾಡೋದು. ಆದರೆ ಈ ಮಂಜೂರಾತಿ ಪತ್ರಗಳು ಸುಳ್ಳು ದಾಖಲೆ ಸೃಷ್ಟಿಗಳಾಗ್ತವೆ, ಅಂದರೆ ಅಪರಾಧ ಕೃತ್ಯ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ತನಿಖಾಧಿಕಾರಿ ಸ್ಪಷ್ಟವಾಗಿ ವಿಚಾರಣೆಯನ್ನು ನಡೆಸಿದ್ರೆ ನಾನು ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾದಂಥ ಪ್ರಮುಖ ಸಾಕ್ಷ್ಯಗಳು ಲಭ್ಯ ಆಗುತ್ತೆ. ಸರ್, ಅವರು ಕೆಲವು ಕಡೆ ಒಂದು ಸ್ಪಷ್ಟನೆ ಕೊಡುವಂಥದ್ದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಇವರು CM ಪಾತ್ರ ಏನೂ ಇಲ್ಲ, CM ಪತ್ರಿ ನಾವೇ ಒಪ್ಪಿಸಿ ಅವ್ರಿಗೆ ಸೈಟನ್ನು ಕೊಟ್ಟಿದ್ರು ಅಂಥದ್ದು. ಇದೆಲ್ಲ 50-50 ಸರಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಸರ್, ಅದನ್ನೇ ಹೇಳ್ತೀನಿ. ಅವರು ಪಾರ್ವತಿಯವ್ರ ಮನೆಗೆ ಹೋಗಿ ಮಾತಾಡೋದು ಏನು ಹೇಳ್ತಾರೆ ಅದೇ ಹೇಳ್ತಾರೆ, ಅದೇ ಪ್ರಭಾವ ಅಂತೇಳಿ. ಇಲ್ಲಿ ಸಾಕಷ್ಟು ಜನ ಭೂಮಾಲೀಕರು ಅರ್ಜಿಯನ್ನು ಸಲ್ಲಿಸಿ ಹಲವಾರು ಸಲ ಪ್ರಾಧಿಕಾರಕ್ಕೆ ಬಂದರೂ ಕೂಡ ಅವ್ರಿಗೆ ಸ್ಪಂದಿಸ್ತಿರೋಂಥ ಅಧಿಕಾರಿಗಳು ಶ್ರೀಮತಿ ಪಾರ್ವತಿಯವರು ಪ್ರಾಧಿಕಾರಕ್ಕೆ ಬರದೇ ಇದ್ರೂ ಕೂಡ ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡ್ಸೋದಾಗಲಿ ಅಥವಾ ಒಪ್ಸೋದಂಥದ್ದು ಏನೋ ಇದೆ, ಅದೇ ಪ್ರಭಾವ ಅಂತ ಹೇಳೋದು. ಈ ಪ್ರಭಾವ ಅಂದ ತಕ್ಷಣ ಏನು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕು ಅಂತಿಲ್ಲ. ಅವ್ರು ಕರಿತಾದ್ರು ಕೂಡ ಇವ್ರು ಹೋಗಿ ಮಾತಾಡೋದಿದೆಯಲ್ಲ, ಅದನ್ನು ಪ್ರಭಾವ ಅಂತೇಳಿ ಸ್ಪಷ್ಟವಾಗಿ ಹೇಳ್ಬೋದು. ಅಂದರೆ ನಾವು ಮೂಡಕ್ಕೋಸ್ಕರ ಈ ರೀತಿ ಮಾಡಿರುವಂಥದ್ದು. ಯಾಕಂದರೆ ಅವರು ಒಪ್ಪಿರಲಿಲ್ಲ ಸೈಟ್ನ ಬದಲಿ ನಿವೇಶನ ಬೇರೆ ರೂಪದಲ್ಲಿ ಕೊಡೋದಕ್ಕೆ 60-40 ಅಥವಾ ಬೇರೆ ಹಣದ ರೂಪದಲ್ಲಿ ಅದಕ್ಕೆ ಒಪ್ಪಿರಲಿಲ್ಲ. ಅದಕ್ಕೆ 50-50 ನಾವೇ ಒಪ್ಪಿಸಿದ್ದೀವಿ, ಇದು ಕಾನೂನು ರೀತಿಯಲ್ಲಿ ಸರಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೆಲವೊಂದು ಕಡೆ ಹೇಳ್ಕೊಂಡಿರುವಂಥದ್ದು. ಸರ್, ಇಲ್ಲಿ ಅವರು ಒಪ್ತಾರೆ ಬಿಡ್ತಾರೆ ಅಂತ ಪ್ರಶ್ನೆ ಬರಲ್ಲ ಸರ್. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡಬೇಕು ಸರ್. ನಿಜವಾಗ್ಲೂ ಕೂಡ ಅವ್ರದ್ದೇ ಜಮೀನಾಗಿದ್ದರೂ ಕೂಡ ನಿಯಮದ ಪ್ರಕಾರ ಅವ್ರಿಗೆ ಸಿಗಬೇಕಾಗಿದೆ ಅಂತ 60-42 ನಿವೇಶನ ಅಷ್ಟೇ. ಅವ್ರು ಯಾವುದೇ ನ್ಯಾಯಾಲಯಕ್ಕೆ ಹೋಗಿದ್ರು ಕೂಡ ಅದೇ ಆದೇಶ ಆಗ್ತಿತ್ತು. ಸೊ ಇವ್ರು ಹೋಗಿ ಅವ್ರು ಒಪ್ಸೋದಿಲ್ಲ. ಇವರು ನಷ್ಟ ಮಾಡಿರೋ ಹೊರತು ಯಾವುದೇ ಲಾಭ ಮಾಡಿಲ್ಲ. 66-42 ನಿವೇಶನ ಕೊಟ್ಟಿದ್ದಾರೆ. 4,80,000 4,800 ಚದರಡಿ ಕೊಡಬೇಕಿತ್ತು. ಆದರೆ ಕೊಟ್ಟಿರೋದು 38,000ಕ್ಕಿಂತ ಹೆಚ್ಚಿನ ಅಡಿಗಳ ನಿವೇಶನ ಕೊಟ್ಟಿದ್ದಾರೆ. ಹಾಗಾಗಿ ನಷ್ಟನೇ ಮಾಡಿರೋ ಹೊರತು ಯಾವುದೇ ರೀತಿ ಲಾಭ ಮಾಡಿಲ್ಲ. ಅವ್ರು ಹೇಳಿದ ತಕ್ಷಣ ಅದು ಸತ್ಯ ಆಗಲ್ಲ. ಹಂಗಂದರೆ 50-50 ಯಾವುದೇ ರೀತಿಯಂಥ ಆದೇಶ ಇಲ್ಲ ಅಂದರೂ ಕೂಡ ಇವರೇ ಸೃಷ್ಟಿ ಮಾಡಿ ಈ ರೀತಿಯಾದಂಥ ಬೇರೆಯವರು ಹಂಚಿಕೆ ಆಗಿರೋದ್ರಿಂದ ಇವ್ರದ್ದು ಒಂದು ಪ್ರಭಾವ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಇವ್ರನ್ನೂ ಒಂದು ಸೈಟ್ ಕೊಟ್ಬಿಟ್ಟು ಸುಮ್ಮನಾಗಿಸುವಂಥದ್ದು ಕೆಲಸದ್ದು ಅಥವಾ ಬೇರೆ ಇನ್ಯಾವುದೇ ರೀತಿಯಂಥ ಪ್ರಭಾವ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡಿರುವಂಥದ್ದು ಅಂತ. ಸರ್, ಸಿದ್ದರಾಮಯ್ಯ ಅವ್ರ ಕುಟುಂಬಕ್ಕೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಇವರು ಎಲ್ಲ ಬರೀ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಕಾನೂನು ವಿರುದ್ಧವಾಗಿ ನಿವೇಶನ ಹಂಚಿಕೆ ಮಾಡಿ ಸ್ಪಷ್ಟವಾಗಿ ಬರ್ತದೆ ಸರ್. ಈಗಾಗಲೇ ಹೇಳ್ದಂಗೆ ಈಗ ಪಾರ್ವತಿಯವ್ರ ಕ್ರಯಪದ ನೋಡ್ಬೋದು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ 1991 ನಿಯಮಾವಳಿ ಪ್ರಕಾರ ಅಂತ ಹೇಳ್ತಾರೆ. 1991 ನಿಯಮಾವಳಿ ಏನಿರುತ್ತೆ, ಈಗಾಗಲೇ ಹೇಳ್ದಂಗೆ 3 ಎಕರೆಗಿಂತ ಜಾಸ್ತಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ರೆ ಅವ್ರಿಗೆ 60-42 ನಿವೇಶನ ಕೊಡಬೇಕು ಅಂತ ಹೇಳಿದ್ರು. ಸೊ ಇವರು 50 ಅನುಪಾತದಲ್ಲಿ ಹೇಗೆ ಕೊಡ್ತಾರೆ? 50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಎಲ್ಲ ಇದು ಸ್ಪಷ್ಟ ಆದೇಶ ಇದೆ. ಈಗಾಗಲೇ 4 ತಜ್ಞರ ಸಭೆ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಒಂದು ವರದಿನೇ ಕೊಟ್ಟಿದೆ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ರೆ ಮತ್ತು ಸರ್ಕಾರ ಕೂಡ ಒಂದು ಆದೇಶನ ಹೊರಡಿಸಿದೆ. ಏನು 50 ಅನುಪಾತ ನಿವೇಶನ ಕೊಡಬೇಕು ಅಂತ ನಿರ್ಣಯ ಆಗಿದೆ, ಅದೆಲ್ಲ ರದ್ದುಪಡಿಸಿದೆ ಅಂತ ಸರ್ಕಾರನೂ ಆದೇಶ ಮಾಡಿದೆ. ಸೊ ಇದೆಲ್ಲ ಗಮನಿಸಿದಾಗ ಹೇಗೆ ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ? ಅಂದರೆ ಸಾಮಾನ್ಯವಾಗಿ ಆರೋಪಿಗಳು ತಮ್ಮ ಆರೋಪವನ್ನು ಸಮರ್ಥನೆ ಮಾಡ್ಕೊಳ್ಳೋದು ಸಹಜ. ಅದು ತನಿಖಾಧಿಕಾರಿ ಅವ್ರು ಹೇಳಿದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಸತ್ಯನ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರೋದು ಅವ್ರ ಕರ್ತವ್ಯ. ಇವಿಷ್ಟು ದೂರದಾರರಂಥ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮೈಸೂರು.